ನಮಸ್ಕಾರ ವೀಕ್ಷಕರೇ. 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಬಿಸಿ ಇರುವ ಹೊತ್ತಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ನಡೆದಿದೆ. ಆಮ್ ಆದ್ಮಿ ಪಕ್ಷದ 10 ಮಂದಿ ರಾಜ್ಯಸಭಾ ಸಂಸದರ ಪೈಕಿ 7 ಮಂದಿ ರಾಜ್ಯಸಭಾ ಸಂಸದರು ತಾವು ಆಮ್ ಆದ್ಮಿ ಪಕ್ಷವನ್ನ ತೊರೆದು ಬಿಜೆಪಿಯಲ್ಲಿ ವಿಲೀನ ಆಗುವುದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಈಗಾಗಲೇ ಇವತ್ತು ಸಂಜೆ ಮೂವರು ರಾಘವ್ ಚಡ್ಡಾ, ಸಂದೀಪ್ ಪಾಠಕ್ ಮತ್ತು ಅಶೋಕ್ ಕುಮಾರ್ ಮಿತ್ತಲ್ ಈ ಮೂವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಯ ಅತ್ಯಂತ ದೊಡ್ಡ ಆಪರೇಷನ್ ಕಮಲ ಇದು ರಾಷ್ಟ್ರ ರಾಜಕಾರಣದಲ್ಲಿ. ಈ ಮುಖಾಂತರ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಆಮ್ ಆದ್ಮಿ ಪಕ್ಷದ 10 ಮಂದಿ ಸಂಸದರು ರಾಜ್ಯಸಭೆಯಲ್ಲಿದ್ದರು. ಅವರಲ್ಲಿ 7 ಮಂದಿ ಈಗ ಅಧಿಕೃತವಾಗಿ ಬಿಜೆಪಿಯಲ್ಲಿ ವಿಲೀನಗೊಂಡಿರೋದ್ರಿಂದ ಉಳಿದಿರುವಂತದ್ದು ಮೂವರಷ್ಟೇ. ಸೊ 10 ಮಂದಿ ಯಾರು ಅಂತ ಹೇಳಿದ್ರೆ ರಾಘವ್ ಚಡ್ಡಾ, ಸ್ವಾತಿ ಮಲಿವಾಲ್, ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ಅಶೋಕ್ ಕುಮಾರ್ ಮಿತ್ತಲ್, ರಾಜಿಂದರ್ ಗುಪ್ತಾ, ಅಶೋಕ್ ಸೈನಿ. ರಾಘವ್ ಚಡ್ಡಾ 1 ಬಾರಿ ಶಾಸಕ, 1 ಬಾರಿ ರಾಜ್ಯಸಭಾ ಸಂಸದ. ಸ್ವಾತಿ ಮಲಿವಾಲ್ ಇವರು ದೆಹಲಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾದಂತವರು. ಉಳಿದಂತೆ ರಾಘವ್ ಚಡ್ಡಾ, ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ಅಶೋಕ್ ಕುಮಾರ್ ಮಿತ್ತಲ್, ರಾಜಿಂದರ್ ಗುಪ್ತಾ ಮತ್ತು ಅಶೋಕ್ ಸೈನಿ ಇವರು ಪಂಜಾಬ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾದಂತವರು. ಪಂಜಾಬ್ ವಿಧಾನಸಭೆಯಿಂದ ರಾಜ್ಯಸಭೆಗೆ 7 ಮಂದಿ ರಾಜ್ಯಸಭಾ ಸಂಸದರನ್ನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ 7 ಮಂದಿ ಸಂಸದರು ಕೂಡ ಆಮ್ ಆದ್ಮಿ ಪಕ್ಷದವರೇ ಇದ್ರು. ಈಗ ಆ 7 ಮಂದಿ ಸಂಸದರ ಪೈಕಿ 6 ಮಂದಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಸೊ ರಾಜ್ಯಸಭೆಗೆ ಪಂಜಾಬ್ ವಿಧಾನಸಭೆಯಿಂದ ಆಯ್ಕೆಯಾಗಿರುವಂತಹ ಉಳಿದಿರುವಂತಹ ಆಮ್ ಆದ್ಮಿ ಪಕ್ಷದ ಸಂಸದ ಒಬ್ಬರೇ ಅಲ್ಲಿ ರಾಜ್ಯಸಭೆಯಿಂದ ಪಂಜಾಬ್ ವಿಧಾನಸಭೆಯಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಸಂಸದರ ಪೈಕಿ ಒಂದು ತಂತ್ರಗಾರಿಕೆಯನ್ನ ಅನುಸರಿಸಿದ್ದಾರೆ. ಏನು ಅಂತ ಹೇಳಿದ್ರೆ 2/3 ಮಂದಿ ಸಂಸದರು ಬಿಜೆಪಿಗೆ ವಿಲೀನ ಆಗಿದ್ದಾರೆ. ಹೀಗಾಗಿ ಇವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಹೀಗಾಗಿ ರಾಜ್ಯಸಭಾ ಉಪಚುನಾವಣೆಯ ಅಗತ್ಯ ಇಲ್ಲ. ರಾಘವ್ ಚಡ್ಡಾ, ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ರಾಘವ್ ಚಡ್ಡಾ, ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ಅಶೋಕ್ ಕುಮಾರ್ ಮಿತ್ತಲ್, ರಾಜಿಂದರ್ ಗುಪ್ತಾ, ಅಶೋಕ್ ಸೈನಿ ಇವರ ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗುವಂತದ್ದು 2028ಕ್ಕೆ, ಅಂದ್ರೆ ಇನ್ನೂ ಕೂಡ 2 ವರ್ಷ ಬಾಕಿ ಇದೆ. ಸ್ವಾತಿ ಮಲಿವಾಲ್ ಅವರ ರಾಜ್ಯಸಭೆಯ ಅವಧಿ ಅಂತ್ಯ ಆಗುವಂತದ್ದು 2030ಕ್ಕೆ. 2024ರಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ಸೊ 2/3 ಮಂದಿ ರಾಜ್ಯಸಭಾ ಸಂಸದರು ಬಿಜೆಪಿಯ ಜೊತೆಗೆ ವಿಲೀನ ಆಗಿದ್ದರಿಂದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಉಪಚುನಾವಣೆಯ ಅನಿವಾರ್ಯತೆ ಎಲ್ಲ ಅಲ್ಲಿ ಬಚಾವಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಇವರೆಲ್ಲ ಪಕ್ಷಾಂತರ ಒಬ್ಬೊಬ್ಬರೇ ಜಾಯಿನ್ ಆಗಿದ್ದಿದ್ರೆ ಉಪಚುನಾವಣೆ ನಡಿಬೇಕಾಗಿತ್ತು ರಾಜ್ಯಸಭಾ ಚುನಾವಣೆಗೆ, ಪಂಜಾಬ್ ವಿಧಾನಸಭೆಯಿಂದ ರಾಜ್ಯಸಭೆಗೆ. ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಯಾರನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾ ಇತ್ತು ಅವರೇ ಗೆಲ್ತಾ ಇದ್ರು. ಕಾರಣ ಅಲ್ಲಿ ಮೆಜಾರಿಟಿ ಇಲ್ಲ, ಬಿಜೆಪಿಗೂ ನಂಬರ್ಸ್ ಇಲ್ಲ, ಕಾಂಗ್ರೆಸ್ಗೂ ನಂಬರ್ಸ್ ಇಲ್ಲ ತಮ್ಮ ರಾಜ್ಯಸಭಾ ಸಂಸದರನ್ನ ಆಯ್ಕೆ ಮಾಡ್ಲಿಕ್ಕೆ. ಕಳೆದ ಚುನಾವಣೆಯಲ್ಲಿ ಸ್ವೀಪಿಂಗ್ ಮಾಡಿದ್ರು ಆಮ್ ಆದ್ಮಿ ಪಾರ್ಟಿಯವರು. ಸೊ ಹಾಗಾಗಿ ರಾಘವ್ ಚಡ್ಡಾ ನೇತೃತ್ವದಲ್ಲಿ ಏನ್ ಮಾಡಿದ್ದಾರೆ, ಈ 7 ಮಂದಿ ಸಂಸದರು ಗುಂಪಾಗಿ ಹೋಗಿ ಸೇರಿದ್ದರ ಕಾರಣಕ್ಕೋಸ್ಕರ 2/3 ಮಂದಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದರ ಕಾರಣಕ್ಕೋಸ್ಕರ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ, ಉಪಚುನಾವಣೆಯ ಅಗತ್ಯ ಇಲ್ಲ. ಇವರ ರಾಜ್ಯಸಭೆಯ ಸದಸ್ಯತ್ವ ಏನಿದೆ, ಸಂಸದ ಸ್ಥಾನ ಏನಿದೆ, ಅದಕ್ಕೆ ಯಾವುದೇ ಧಕ್ಕೆ ಆಗಲ್ಲ, ಇವರು ಅನರ್ಹಗೊಳ್ಳಲ್ಲ. ಇದು ಒಂದು. ಎರಡನೇದ್ದು, ರಾಘವ್ ಚಡ್ಡಾ ವಿಚಾರಕ್ಕೆ ಬರೋದಾದ್ರೆ, ರಾಘವ್ ಚಡ್ಡಾ ಬಿಜೆಪಿಗೆ ಹೋಗ್ತಾರೆ ಅಂತೇಳಿ ನಿರೀಕ್ಷೆ ಇತ್ತು, ಹೋಗ್ತಾರೆ ಬಿಜೆಪಿಗೆ ಅಂತೇಳಿ. ಅಬಕಾರಿ ಹಗರಣದಲ್ಲಿ ದೆಹಲಿಯ ಮುಖ್ಯಮಂತ್ರಿಯಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲೇ ಗುಸುಗುಸು ಪಿಸು ಪಿಸು ಮಾತಿತ್ತು. ರಾಘವ್ ಚಡ್ಡಾ ಬಿಜೆಪಿಗೆ ಹೋಗ್ತಾರೆ, ಬಿಜೆಪಿಯವರು ರಾಘವ್ ಚಡ್ಡಾ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ಕೇಜ್ರಿವಾಲ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲೇ ರಾಘವ್ ಚಡ್ಡಾ ಸೈಲೆಂಟ್ ಆಗಿದ್ರು ಅಂತೇಳಿ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೆದವು. ರಾಜ್ಯಸಭೆಯ ಉಪನಾಯಕ, ಆಮ್ ಆದ್ಮಿ ಪಕ್ಷದಿಂದ ರಾಜ್ಯಸಭೆಯಲ್ಲಿ ಪಕ್ಷದ ಉಪನಾಯಕರ ಹುದ್ದೆಯನ್ನು ರಾಘವ್ ಚಡ್ಡಾ ಅವರಿಗೆ ಕೊಡಲಾಗಿತ್ತು. ಅದನ್ನ ವಾಪಸ್ ಪಡೆದು ರಾಘವ್ ಚಡ್ಡಾ ಅವರ ಬದಲಿಗೆ ಸಂದೀಪ್ ಪಾಠಕ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಅಶೋಕ್ ಕುಮಾರ್ ಮಿತ್ತಲ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕನ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಒಂದು.
ಎರಡನೇದ್ದು, ರಾಘವ್ ಚಡ್ಡಾ ಬಳಿ ಇದ್ದಂತಹ ಪಂಜಾಬ್ ಉಸ್ತುವಾರಿಯನ್ನ ತೆಗೆದುಹಾಕಿ ಅದರ ಬದಲಿಗೆ ಸಂದೀಪ್ ಪಾಠಕ್ ಅವರಿಗೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸಹ ಉಸ್ತುವಾರಿಯನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿದ್ರು. ಅಂದ್ರೆ ರಾಘವ್ ಚಡ್ಡಾ ವಿರುದ್ಧ ಪಕ್ಷದ ಒಳಗಡೆ ಕೆಲವೊಂದಿಷ್ಟು ಕ್ರಮಗಳಾಗಿದ್ದಾವೆ. ಹೀಗಾಗಿ ರಾಘವ್ ಚಡ್ಡಾ ಬಿಡ್ತಾರೆ ಅಂತ ಹೇಳಿ ಪಕ್ಕಾ ಇತ್ತು. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಅಶೋಕ್ ಕುಮಾರ್ ಮಿತ್ತಲ್ ವಿರುದ್ಧ ಇದೇ ತಿಂಗಳ ಏಪ್ರಿಲ್ 9ನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಏನಿತ್ತು ಅದು ದಾಳಿಯನ್ನ ನಡೆಸಿತ್ತು. ಈ ಅಶೋಕ್ ಕುಮಾರ್ ಮಿತ್ತಲ್ ಯಾರು ಅಂತ ಹೇಳಿದ್ರೆ, ಇವರು ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಸಂಸ್ಥಾಪಕರು, ಅದರ ಮಾಲೀಕರು. ಸೊ ಅವರ ವಿರುದ್ಧ ಇಡಿ ದಾಳಿಯನ್ನ ಕೈಗೊಂಡಿತ್ತು. ಈ ಇಡಿ ದಾಳಿ ಕೈಗೊಂಡ 15 ದಿನದಲ್ಲೇ ಅಶೋಕ್ ಮಿತ್ತಲ್ ಒಳಗೊಂಡು ರಾಘವ್ ಚಡ್ಡಾ ಒಳಗೊಂಡು 7 ಮಂದಿ ಸಂಸದರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಅಲ್ಲಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಸ್ ಅನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಗೆ ಬಿಜೆಪಿಗೆ ರಾಜಕೀಯ ದಾಳವಾಗಿ ಬಳಕೆ ಆಗ್ತಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಒಳಗೊಂಡು ಎಲ್ರೂ ಏನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು, ಆ ಅಭಿಪ್ರಾಯಗಳಿಗೆ ಪೂರಕವಾದಂತಹ ಬೆಳವಣಿಗೆಗಳೇ ನಡೆದಿರುವಂತದ್ದು. ವಿಚಿತ್ರ ಎಂತದ್ದು ನೋಡಿ, ಅಶೋಕ್ ಮಿತ್ತಲ್ ಅವರನ್ನ ರಾಜ್ಯಸಭೆಯಲ್ಲಿ ಚಡ್ಡಾ ಅವರ ಬದಲಿಗೆ ಆಮ್ ಆದ್ಮಿ ಪಕ್ಷದ ಉಪನಾಯಕ ಅಂತ ಹೇಳಿ ಮಾಡ್ತಾರೆ. ಅದೇ ಅಶೋಕ್ ಮಿತ್ತಲ್ ರಾಘವ್ ಚಡ್ಡಾ ಜೊತೆಗೆ ಹೋಗಿ ಇವತ್ತು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ. ಸಂದೀಪ್ ಪಾಠಕ್ ಅವರನ್ನ ಪಂಜಾಬ್ನಲ್ಲಿ ರಾಘವ್ ಚಡ್ಡಾ ಅವರ ಬದಲಿಗೆ ಪಂಜಾಬ್ನ ಸಹ ಉಸ್ತುವಾರಿಯನ್ನ ಮಾಡ್ತಾರೆ. ಅದೇ ಸಂದೀಪ್ ಪಾಠಕ್ ಇವತ್ತು ರಾಘವ್ ಚಡ್ಡಾ ಜೊತೆಗೆ ಸೇರಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಸೊ ಇದಿಷ್ಟು ಆಗಿರ್ತಕ್ಕಂತಹ ಬೆಳವಣಿಗೆಗಳು. ಒಂದು, ಇವತ್ತು ರಾಘವ್ ಚಡ್ಡಾ ಅವರು ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ರಾಘವ್ ಚಡ್ಡಾ ಅವರು ಅನ್ಫಿಲ್ಟರ್ಡ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತ ಒಂದು ಇಂಟರ್ವ್ಯೂನಲ್ಲಿ ಅವರು ಬಿಜೆಪಿಯ ಬಗ್ಗೆ ವ್ಯಕ್ತಪಡಿಸಿರುವಂತಹ ಒಂದು ಅಭಿಪ್ರಾಯ ವೈರಲ್ ಆಗ್ತಿದೆ. ಏನು ಅಂತ ಹೇಳಿದ್ರೆ, ಬಿಜೆಪಿ ಏಕ್ ಅನ್ಪಡ್ ಗೂಂಡಾಗಳ ಪಕ್ಷ ಅಂತ. ಬಿಜೆಪಿ ಅನ್ಪಡ್ ಗೂಂಡಾಗಳ ಪಕ್ಷ, ಬಿಜೆಪಿ ಗೂಂಡಾಗಿರಿಯ ಪಕ್ಷ ಮತ್ತು ಗೂಂಡಾಗಿರಿಗೆ ಬಿಜೆಪಿ ಪ್ರೋತ್ಸಾಹವನ್ನ ಕೊಡುತ್ತೆ, ಅದನ್ನ ಉತ್ತೇಜಿಸುತ್ತೆ ಅಂತ ಹೇಳಿ ಬಿಜೆಪಿಯ ಬಗ್ಗೆ ರಾಘವ್ ಚಡ್ಡಾ ಅವರು ಯೂಟ್ಯೂಬ್ ಚಾನಲ್ ಒಂದಕ್ಕೆ ನೀಡಿದಂತಹ ಸುದೀರ್ಘವಾದ ಇಂಟರ್ವ್ಯೂನಲ್ಲಿ ಬಿಜೆಪಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದೇ ಬಿಜೆಪಿಗೆ ಇವತ್ತು ರಾಘವ್ ಚಡ್ಡಾ ತಾವು ಮಾತ್ರವಲ್ಲದೆ ತಮ್ಮ ಜೊತೆಗೆ ಉಳಿದ 6 ಮಂದಿ ಸಂಸದರನ್ನು ಕೂಡ ಕರ್ಕೊಂಡು ಹೋಗಿ ಸೇರ್ಪಡೆಗೊಳಿಸಿದ್ದಾರೆ. ಸ್ವಾತಿ ಮಲಿವಾಳ್ ಕಳೆದ ವರ್ಷದಿಂದಲೇ ಆಮ್ ಆದ್ಮಿ ಪಕ್ಷದಿಂದ ಸಂಪೂರ್ಣ ದೂರವಾಗಿ ಬಿಜೆಪಿಯ ಜೊತೆಗೇನೆ ಗುರುತಿಸಿಕೊಂಡಿದ್ರು. ಇನ್ನು ಪಂಜಾಬ್ ವಿಧಾನಸಭೆಯ ಮೇಲೆ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಕಾರಣ, ಪಂಜಾಬ್ ವಿಧಾನಸಭಾ ಚುನಾವಣೆ ನಡೆಯುವಂಥದ್ದು ಮುಂದಿನ ವರ್ಷದ ಫೆಬ್ರವರಿಯಲ್ಲಿ, 2027 ಫೆಬ್ರವರಿಯಲ್ಲಿ. ಈ ಸಂಸದರ ಪೈಕಿ ಇವರೆಲ್ಲ ರಾಜ್ಯಸಭಾ ಸಂಸದರು. ರಾಘವ್ ಚಡ್ಡಾ ಆದ್ರೆ ಅಸೆಂಬ್ಲಿ ಎಲೆಕ್ಷನ್ ಒಂದು ಕಂಟೆಸ್ಟ್ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ ದೆಹಲಿಯಲ್ಲಿ, 37 ವರ್ಷ. ರಾಘವ್ ಚಡ್ಡಾ ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ರು, ಆದ್ರೆ ಅದನ್ನ ಕೊಡ್ಲಿಲ್ಲ. ರಾಘವ್ ಚಡ್ಡಾ ಮುಖಾಂತರ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು, ಭಗವಂತ್ ಮನ್ ಅವರ ಪಕ್ಷ ಸರ್ಕಾರವನ್ನ ಎನ್ನುವಂತಹ ಟೀಕೆಗಳು ಕೇಳಿ ಬಂದ್ವು. ಅದಾದ ಬಳಿಕ ಯಾಕೋ ರಾಘವ್ ಚಡ್ಡಾ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳಿಕ್ಕೆ ಶುರುವಾದ್ರು. ಸೊ ರಾಘವ್ ಚಡ್ಡಾ ಬಹುಶಃ ಪಂಜಾಬ್ನಲ್ಲಿ ಬಿಜೆಪಿಯ ಫೇಸ್ ಆಗ್ಬಹುದು, ಫೇಸ್ ಆಗಿ ಬದಲಾಗಬಹುದು. ಇನ್ನು 37 ವರ್ಷ, ಒಳ್ಳೆ ಚಾರ್ಮ್ ಇರತಕ್ಕಂತಹ ನಾಯಕ. ಆದ್ರೆ ಇದು ಎಲೆಕ್ಟೋರಲ್ ಪಾಲಿಟಿಕ್ಸ್ ನಲ್ಲಿ ನೇರವಾಗಿ ನಡೆಯುವಂತಹ ಚುನಾವಣೆ, ಜನರಿಂದ ನೇರವಾಗಿ ನಡೆಯುವಂತಹ ಚುನಾವಣೆಯಲ್ಲಿ ಇದು ಬೆನಿಫಿಟ್ ಆಗೇ ಆಗತ್ತೆ ಅಂತ ಹೇಳಿ ಹೇಳಕ್ಕಂತೂ ಆಗಲ್ಲ. ಬಟ್ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿನ ಸೋಲಿನ ಬಳಿಕ ಆಮ್ ಆದ್ಮಿ ಪಕ್ಷಕ್ಕೆ ಏನು ಅವಕಾಶಗಳಿತ್ತು, ಏನಾದ್ರು ಉಸಿರಾಡ್ಕೊಳ್ತಾ ಇತ್ತು ಬಿಕಾಸ್ ಆಫ್ ಪಂಜಾಬ್, ಅದನ್ನ ಈಗ ಬಿಜೆಪಿ ಕಟ್ ಆಫ್ ಮಾಡಿದೆ. ಈಗ 7 ಜನ ಸಂಸದರಂತೂ ಮಿಸ್ ಆದಾಗೆ, ಅದನ್ನ ಭರ್ತಿ ಮಾಡಿಕೊಳ್ಳಿಕ್ಕೆ ಅವಕಾಶನೇ ಇಲ್ಲ ಟಿಲ್ 2028. ಇನ್ನು 2 ವರ್ಷ ಆಮ್ ಆದ್ಮಿ ಪಕ್ಷಕ್ಕೆ ಅದಕ್ಕೆ ಅವಕಾಶನೇ ಇಲ್ಲ. ಅನ್ಲೆಸ್ 2027 ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಪಂಜಾಬ್ನಲ್ಲಿ ಬಿಜೆಪಿ ನಿರೀಕ್ಷಿತ ಪ್ರಮಾಣದಲ್ಲಿ ಈ ಆಪರೇಷನ್ ಹೊರತಾಗಿಯೂ ಕೂಡ ಏನಾದ್ರೂ ಡುಮ್ಕಿ ಹೊರತಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೆ ಈ ಸೀಟುಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ಕೆ ಯಾವ ಅವಕಾಶಗಳು ಕೂಡ ಇಲ್ಲ. ಕಾರಣ, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ ಇವರಿಗೆ, ಉಪಚುನಾವಣೆ ನಡೆಯಲ್ಲ. ಹಾಗಾಗಿ ಸೊ ಅಲ್ಲಿಗೆ ಮಿಸ್ ಆಯ್ತು ಕಂಪ್ಲೀಟ್.
ಕಂಪ್ಲೀಟ್ ಮಿಸ್ ಆಗಿದೆ ಆಮ್ ಆದ್ಮಿ ಪಕ್ಷಕ್ಕೆ. ಬಟ್ ವಿಚಿತ್ರ ಅಂತ ಅನಿಸ್ತಿರುವಂತದ್ದು ಏನು ಅಂತ ಹೇಳಿದ್ರೆ ಕೇಜ್ರಿವಾಲ್ ಅವರ ಬಗ್ಗೆ. ಕೇಜ್ರಿವಾಲ್ ಅವರು ಗುಜರಾತ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋದ್ರ ಬದಲು ನಾನು ಕಾಂಗ್ರೆಸ್ಗಿಂತ ದೊಡ್ಡವನು ಎನ್ನುವಂತಹ ಭಾವದಲ್ಲಿ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಹೋದ್ರು. ಅದರ ಲಾಭವನ್ನ ಬಿಜೆಪಿ ಪಡೆದುಕೊಳ್ತು ಗುಜರಾತ್ನಲ್ಲಿ. ಸೊ ಅಲ್ಲಿ ಬಿಜೆಪಿಗೆ ಲಾಭ ಮಾಡಿಕೊಡಕ್ ಹೋದ್ರು ಇಂಡೈರೆಕ್ಟ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಗುಜರಾತ್ನಲ್ಲಿ. ಅದರ ಹೊಡೆತಗಳನ್ನ ಒಂದೊಂದಾಗಿ ಅರವಿಂದ್ ಕೇಜ್ರಿವಾಲ್ ದೆಹಲಿ, ಅದಾದ ಬಳಿಕ ಈಗ ಆಪರೇಷನ್ ಎಂಪಿಸ್ ಸಂಸದರ ಆಪರೇಷನ್ ಕಮಲದ ಮುಖಾಂತರ ಅನುಭವಿಸ್ತಾ ಇದ್ದಾರೆ. ಇದು ದೊಡ್ಡ ಹೊಡೆತ ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಮೋರಲಿ ನೈತಿಕವಾಗಿ ಅತ್ಯಂತ ದೊಡ್ಡ ಹೊಡೆತ. ಕೋರ್ಟ್ ಕೇಸುಗಳಲ್ಲಿ ಕೇಜ್ರಿವಾಲ್ ಗೆದ್ದಿರಬಹುದು, ಅವರಿಗೆ ಮುನ್ನಡೆ ಆಗಿರ್ಬೋದು, ಏನೇ ಆಗಿರ್ಬೋದು. ಆದ್ರೆ ಪೊಲಿಟಿಕಲಿ ಇದು ಅತ್ಯಂತ ದೊಡ್ಡ ಸೆಟ್ ಬ್ಯಾಕ್. ಇಡಿಯನ್ನ ಬಿಜೆಪಿ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ರಾಘವ್ ಚಡ್ಡಾಗೂ ಕೂಡ ಕೊನೆಯ ಕ್ಷಣದಲ್ಲಿ ಇಡಿಯ ಭಯ ಇತ್ತು. ಮಾಹಿತಿಗಳ ಪ್ರಕಾರ ನನ್ನನ್ನು ಕೂಡ ತಗಲಾಕಿಸ್ತಾರೆ ಇವರು ಇಡಿ ಅವರು ಯಾವುದೋ ಒಂದು ಕೇಸ್ನಲ್ಲಿ ಎನ್ನುವಂತಹ ಭಯ ಇತ್ತು. ಸೊ ಎಲ್ಲಾ ಆ ಭಯದೊಂದಿಗೆ ರಾಘವ್ ಚಡ್ಡಾ ಅವರು ಅವರೇ ಹೇಳಿದ ಹಾಗೆ ಬಿಜೆಪಿ ಎನ್ನುವಂತಹ ಏಕ್ ಅನ್ಪಡ್ ಗೂಂಡಾಗಳ ಮತ್ತು ಗೂಂಡಾಗಿರಿ ಮಾಡುವಂತಹ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗಿದ್ದಾರೆ. ಅಲ್ಲಿಗೆ ಈ ದೇಶದಲ್ಲಿ ಸಿಬಿಐ ಮತ್ತು ಇಡಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಈ ಮೂರು ಇಲಾಖೆಗಳು ಹೇಗೆ ಬಿಜೆಪಿಯ ಆ ರಾಜಕೀಯ ಶಕ್ತಿಯನ್ನ ವೃದ್ಧಿಸಲಿಕ್ಕೆ ಹೇಗೆ ಹೆಲ್ಪ್ ಮಾಡ್ತಾ ಇದ್ದಾವೆ ಎನ್ನುವುದಕ್ಕೆ ಪ್ರತಿ ವರ್ಷ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯಾದಂತಹ ಉದಾಹರಣೆಗಳು ಸಿಗ್ತಾ ಹೋಗ್ತಿವೆ.